ನಮ್ಮ ಕಡೆಯಿಂದ ಆರೋಗ್ಯ ಇಲಾಖೆಯಿಂದ ಎಲ್ಲೂ ಕೂಡ ಯೂಸರ್ ಚಾರ್ಜಸ್ ಅನ್ನ ರಾಜ್ಯಾದ್ಯಂತ ಪ್ರಾಥಮಿಕ ಕೇಂದ್ರ, ಸಮುದಾಯ ಕೇಂದ್ರ, ತಾಲೂಕಾ ಕೇಂದ್ರ, ಜಿಲ್ಲಾ ಕೇಂದ್ರಗಳಲ್ಲಿ ಮಾಡಿರ್ತಕ್ಕಂಥದ್ದು ನಾವು ಯಾವುದು ಮಾಡಿಲ್ಲ. ಕೇವಲ KCHದಲ್ಲಿ ಮಾತ್ರ ನಾವೊಂದು ಪರ್ಮಿಷನ್ ಕೊಟ್ಟಿದ್ದು ಅಷ್ಟೇ ಹೇಳಿ. ಅದು ಮುಂದೆ ಬೇಕಾದ್ರೆ ವಿಚಾರಿಸ್ತೀನಿ ಅವ್ರು ARS ಸಮಿತಿ ಏನಾದ್ರು ಮಾಡಿದಾರ ಅಂತ. ಆಮೇಲೆ ಅವರು ಅಶ್ವಥ್ ನಾರಾಯಣ ಅವರು ಏನ್ ದುಡ್ಡೇ ಖರ್ಚು ಮಾಡಿಲ್ಲ, ಇವರು 25%, 30% ಅಂತ ಎಲ್ಲ ಬಾರಿ ಜೋರಾಗಿ ಮಾತಾಡಿದ್ರು. ಅವ್ರಿಗೆ ಫ್ಯಾಕ್ಟ್ಸೇ ಗೊತ್ತಿಲ್ಲ ಮಾನ್ಯ ಸಭಾಧ್ಯಕ್ಷರೇ. 2021-22 NHM ಅಲ್ಲಿ 61% ಅಚೀವ್ಮೆಂಟ್, 2022-23 73%. ಕಳೆದ ವರ್ಷ ನಮ್ಮ ಸರ್ಕಾರ ಬಂದ್ಮೇಲೆ 84.57% NHM ಅಡಿಯಲ್ಲಿ ನಾವು ಸಾಧನೆ ಮಾಡಿದ್ದೀವಿ. ಮತ್ತೆ ಅದೇ ರೀತಿಯಾಗಿ ಬೇರೆ ಇದರಲ್ಲೂ ಕೂಡ ನಾವು ನಮ್ಮ ಏನು ಅನುದಾನ ಬರ್ತದೆ ರಾಜ್ಯ ಸರ್ಕಾರ ಅನುದಾನ 21-22 85% ಖರ್ಚಾಗಿದೆ, 22-23 95% ಆಗಿದೆ. ಹೋದ ವರ್ಷ ನಾವು 97.91% ಖರ್ಚು ಮಾಡಿದ್ದೀವಿ. ಈ ವರ್ಷ ಆಲ್ರೆಡಿ ಈಗ ನಾವು 60% ಹತ್ರ ಇದ್ದೀವಿ. ಸೊ ಸುಮ್ಮನೆ ಅವರು 25% ಖರ್ಚು ಮಾಡಿಬಿಟ್ಟಿದ್ದಾರೆ, ಇವ್ರೇನು ಅನುದಾನನೇ ಖರ್ಚು ಮಾಡ್ತಾ ಇಲ್ಲ ಅಂತ ಸ್ವಲ್ಪ ಅವರು ಸೀನಿಯರ್ ಡೆಪ್ಟಿ ಚೀಫ್ ಮಿನಿಸ್ಟರ್ ತಿಳ್ಕೊಂಡು ಮಾತಾಡ್ಬೇಕು ಅವರು. ಯಾಕಂದ್ರೆ ಬರೀ ಅವರ ಧ್ವನಿ ಜೋರಿದೆ ಅಂತ ಹೇಳಿ ಬೇಕಾಬಿಟ್ಟಿ ಮಾತಾಡ್ತಕ್ಕಂಥದ್ದು ಅದು ಸರಿಯಲ್ಲ. ಅದು ಆಯ್ತು ಕೊಡುವಂತ ಪದ್ಧತಿ ಅಲ್ಲ. ತಾವು ಅದಕ್ಕೆ ಒಂದು ಏನೋ ಹೇಳಬೇಕು. ಸಚಿವರೆಲ್ಲ ಅಂದ್ರೆ ನಾವು ಬೇಕಾಬಿಟ್ಟಿ ಮಾತಾಡ್ತೀವಿ, ಬೇಜವಾಬ್ದಾರಿ ಇದೀವಿ. ಅವ್ರು ಬೇಜವಾಬ್ದಾರಿ ಅಲ್ಲ, ನಿನ್ ಬೇಕಾಬಿಟ್ಟಿನ ಮಾತಾಡಬಿಟ್ರಲ್ಲ. ಅವರ ವೈಫಲ್ಯವನ್ನು ಮುಚ್ಕೋಲಿಕ್ಕೆ ಈ ರೀತಿ ವಿರೋಧ ಮಾಡೋದು ಸರಿಯಲ್ಲ. ಸರಿ ಬಡಿಸುವ ಮುಂದೆ ಹೋಗ್ಲಿ. ಇಲ್ಲ, ಅವ್ರು ಹೇಳ್ತಾ ಇರೋದು ಅವ್ರು ಒಂದೊಂದು ಕೂಡ ತಪ್ಪು ಮಾಹಿತಿಗಳೇ. ಮುಂದೆ ಹೋಗ್ಲಿ. ನಮ್ಮ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಬಗ್ಗೆ ಮಾತಾಡಿದ್ರು. ಅವ್ರು ಹೇಳಿದ್ರು ಇದರಲ್ಲಿ ಒಬ್ಬ ನ್ಯೂರಾಲಜಿಸ್ಟ್. ಮುಂದೆ ಹೋಗ್ಲಿ, ಬೇಗ ಮುಗಿಸ್ಕೊಡ್ತೀನಿ. ಆದ್ರೆ ಕ್ಲಾರಿಫಿಕೇಶನ್ ಹೋಗ್ಬಿಡ್ಲಿ ಅಂತ ಜನರು ಸದಸ್ಯ ತಿಳ್ಕೊಳ್ಳಿ. ನಮ್ಮ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಏನೂ ಇಲ್ಲ ಅಂತ ಹೇಳಿದ್ರು. ಮಾನ್ಯ ಸಭಾಧ್ಯಕ್ಷರು, ಇಡೀ ದೇಶದಲ್ಲೇ ನಾವು ಒಂದೇ ರಾಜ್ಯ ಇವತ್ತು ಪ್ರತಿಯೊಂದು ಜಿಲ್ಲೆಯಲ್ಲಿ ಬ್ರೈನ್ ಹೆಲ್ತ್ ಕ್ಲಿನಿಕಲ್ ಮಾಡಿರುವಂತದ್ದು. ಮತ್ತು ಅದರಲ್ಲಿ ನಾವು ಎಲ್ಲ ಫಿಸಿಯೋ ನ್ಯೂರಾಲಜಿಸ್ಟ್ ಬೇಕು, ಆದ್ರೆ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಆದ್ರೂ ಕೂಡ ನಾವು ಒಂದು ಜಿಲ್ಲೆಯಲ್ಲಿ ಫುಲ್ ಟೈಮ್ ನ್ಯೂರಾಲಜಿಸ್ಟ್ ಇದ್ದಾರೆ, ಇನ್ನು 8 ಜಿಲ್ಲೆಯಲ್ಲಿ ಪಾರ್ಟ್ ಟೈಮ್ ನ್ಯೂರಾಲಜಿಸ್ಟ್ ಇದ್ದಾರೆ, ಇನ್ನು 8 ಜಿಲ್ಲೆಯಲ್ಲಿ MD ಫಿಸಿಷಿಯನ್ಸ್ ಹಾಕೊಂಡಿದ್ದೀವಿ, ಫಿಸಿಯೋಥೆರಪಿಸ್ಟ್ ಇದ್ದಾರೆ, ವಾಯ್ಸ್ ಸ್ಪೀಚ್ ಥೆರಪಿಸ್ಟ್ ಇದ್ದಾರೆ, ನರ್ಸ್ ಇದ್ದಾರೆ. ನೀತಿ ಆಯೋಗ ಅವರು ಬಂದು ಕರ್ನಾಟಕ ಮಾಡೆಲ್ ಅನ್ನು ನಾವು ಇಡೀ ದೇಶದಲ್ಲಿ ಮಾಡಬೇಕು ಅಂತ ಹೇಳಿ ಅವ್ರು ಮೊನ್ನೆ ಬಂದು ಹೇಳೋಗಿದ್ದಾರೆ. ಸೊ ನಮ್ಮ ಆ ಒಂದು ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ನಿಮ್ಮ ಜೊತೆ ಕೈ ಜೋಡಿಸಿ ನಾವು ಮಾಡಿರ್ತಕ್ಕಂಥದ್ದು. ಅದರಿಂದ ಅದ್ರ ಬಗ್ಗೆ ಅವರು ಸುಮ್ಮನೆ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಸರಿಯಲ್ಲ, ತಿಳ್ಕೊಂಡು ಮಾತಾಡ್ಬೇಕು ಅವರು. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಈ ಗ್ರೇಡೇಷನ್ ಇವರು DPCನೇ ಮಾಡಿಲ್ಲ, ಸೀನಿಯಾರಿಟಿ ಮಾಡಿಲ್ಲ, ಇವರು ಟ್ರಾನ್ಸ್ಫರ್ ಕೌನ್ಸಿಲಿಂಗ್ ಅಲ್ಲಿ ಸಮಸ್ಯೆ ಆಗಿದೆ.